ನಮಸ್ಕಾರ, ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ. ಆದಾಯ ತೆರಿಗೆ ಪ್ರಕರಣದಲ್ಲಿ ನಟ ಯಶ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನು ನೀಡಿದೆ. 2013-14ರಿಂದ 2018-19 ಅವಧಿಗೆ ಆದಾಯ ತೆರಿಗೆ ಇಲಾಖೆ ಯಶ್ಗೆ ನೀಡಿದ್ದ ನೋಟಿಸ್ ರದ್ದು ಮಾಡಿ ನ್ಯಾಯಾಧೀಶ ಎಸ್ಆರ್ ಕೃಷ್ಣಕುಮಾರ್ ಅವರಿದ್ದ ಪೀಠ ಆದೇಶವನ್ನು ಹೊರಡಿಸಿದೆ. ಹೊಂಬಾಳೆ ಕನ್ಸ್ಟ್ರಕ್ಷನ್ಗೆ ಸಂಬಂಧಿಸಿ ಐಟಿ ಇಲಾಖೆ ತನಿಖೆಯನ್ನ ನಡೆಸಿತ್ತು. ಈ ಪ್ರಕರಣದಲ್ಲಿ ನಟ ಯಶ್ ವಾಸಿಸಿದ್ದ ಹೊಸಕೆರೆಹಳ್ಳಿ ಮನೆ, ಅವರು ಬಾಡಿಗೆ ಪಡೆದು ಉಳಿದುಕೊಂಡಿದ್ದ ತಾಜ್ ವೆಸ್ಟ್ ಎಂಡ್ ರೂಮ್ ಶೋಧಿಸಿತ್ತು. ಅದಾದ ಬಳಿಕ ಅಂದರೆ 2021ರಲ್ಲಿ 6 ವರ್ಷಗಳಿಗೆ ಸಂಬಂಧಿಸಿ ಯಶ್ ಅವರಿಗೆ ನೋಟಿಸ್ ಜಾರಿಗೊಳಿಸಿತ್ತು. ಆದರೆ ತೆರಿಗೆ ಕಾಯ್ದೆ ಸೆಕ್ಷನ್ 153C ಅಡಿ ನೋಟಿಸ್ ನೀಡಲಾಗಿತ್ತು. ಡಿಸೆಂಬರ್ 12, 2019 ನೋಟಿಸ್ ಪ್ರಶ್ನಿಸಿತ್ತು. 2021ರಲ್ಲಿ ಯಶ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ನಮ್ಮ ಮನೆಯನ್ನ ಶೋಧಿಸಿದ ಬಳಿಕವೂ ಶೋಧನೆ ನಡೆಸಿದ ವ್ಯಕ್ತಿ ಎಂದು ಪರಿಗಣಿಸಿ ಐಟಿ ಇಲಾಖೆ ನೋಟಿಸ್ ನೀಡಿದ್ದು ಯಾಕೆ ಅನ್ನೋದು ಯಶ್ ವಾದವಾಗಿತ್ತು. ತಮ್ಮ ನಿವಾಸ ಶೋಧಿಸಿದ್ದರೂ 153C ಅಡಿ ನೋಟಿಸ್ ಕಾನೂನು ಬಾಹಿರವೆಂದು ಯಶ್ ಪರ ವಕೀಲರ ವಾದವನ್ನ ಮಂಡಿಸಿದ್ರು. ಹೊಂಬಾಳೆ ಕನ್ಸ್ಟ್ರಕ್ಷನ್ ವಿಜಯ್ ಕುಮಾರ್ ವಿರುದ್ಧವೂ ವಾರೆಂಟ್ ಪಡೆಯಲಾಗಿತ್ತು. ಹೊಂಬಾಳೆಗೆ ಸಂಬಂಧಪಟ್ಟಂತೆ ಮಾತ್ರ ಯಶ್ ನಿವಾಸದಲ್ಲಿ ಶೋಧ ಕಾರ್ಯ ನಡೆದಿತ್ತು. ಹೀಗಾಗಿ ಯಶ್ ಶೋಧನೆಗೆ ಒಳಗಾದ ವ್ಯಕ್ತಿಯಲ್ಲ ಎಂದು ಐಟಿ ವಾದ ಮಾಡಿತ್ತು. ಶೋಧ ಕಾರ್ಯ ನಡೆಸಿದ್ರು 153C ಅಡಿ ನೋಟಿಸ್ ಕಾನೂನು ಬಾಹಿರ. ಶೋಧನೆ ವೇಳೆ ದಾಖಲೆ ಸಂಗ್ರಹಿಸಿ ಮಹಜರ್ ಮಾಡಲಾಗಿದೆ. ಹೀಗಿದ್ದರೂ ಸೆಕ್ಷನ್ 153C ಅಡಿ ಶೋಧನೆಗೊಳಗಾದ ವ್ಯಕ್ತಿ ಎಂದು ನೋಟಿಸ್ ನೀಡಿರೋದು ಸರಿಯಿಲ್ಲ ಎಂದು ಯಶ್ ಪರ ವಾದವನ್ನ ಮಂಡನೆ ಮಾಡಲಾಗಿತ್ತು. ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಪೀಠವು ಐಟಿ ಇಲಾಖೆ ನೀಡಿದ್ದ ನೋಟಿಸ್ ಅನ್ನು